ಯಾಜಕ ಕಾಂಡ ಅಧ್ಯಾಯ 6. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ, ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗಲಿ, ತಾನು ಮಾಡಿದ ಕಳವಿನ ವಿಷಯದಲ್ಲಾಗಲಿ ಸುಳ್ಳಾಡುವುದರಿಂದಲೋ, ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ, ಮತ್ತೊಬ್ಬನು ಕಳುಕೊಂಡದ್ದನ್ನು ತಾನು ಕಂಡು ಬೊಂಕಿ ಸುಳ್ಳಾಣೆ ಇಟ್ಟದ್ದರಿಂದಲೋ, ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯೆಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ, ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು, ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದುಕೊಡಬೇಕಲ್ಲದೆ 5ನೇ 1 ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಮತ್ತು ಅವನು ಪ್ರಾಯಶ್ಚಿತ್ತಕ್ಕಾಗಿ ನಿನಗೆ ಸರಿಯೆಂದು ತೋರುವ ಪೂರ್ಣಾಂಗವಾದ ಟಗರನ್ನು ಹಿಂಡಿನಿಂದ ತಂದು ಯಾಜಕನಿಗೆ ಒಪ್ಪಿಸಬೇಕು. ಯಾಜಕನು ಅವನಿಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ, ಅವನು ಯಾವ ವಿಷಯದಲ್ಲಿ ಅಪರಾಧಕ್ಕೆ ಒಳಗಾಗಿದ್ದನೋ ಆ ವಿಷಯದಲ್ಲಿ ಅವನಿಗೆ ಕ್ಷಮಾಪಣೆಯಾಗುವುದು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ವಂಶದವರಿಗೂ ಮುಂದಿನ ಸಂಗತಿಗಳನ್ನು ಆಜ್ಞಾಪಿಸಬೇಕು. ಯಾವೆಂದರೆ, ಸರ್ವಾಂಗ ಹೋಮ ವಿಷಯವಾದ ನಿಯಮಗಳು. ಸರ್ವಾಂಗ ಹೋಮ ದ್ರವ್ಯವು ರಾತ್ರಿಯೆಲ್ಲ ಮರುದಿನದ ಬೆಳಗಿನವರೆಗೂ ಯಜ್ಞವೇದಿಯ ಮೇಲೆ ಉರಿಯುತ್ತಾ ಇರಬೇಕು. ಅದರಿಂದಲೇ ಯಜ್ಞವೇದಿಯ ಮೇಲಣ ಬೆಂಕಿ ಉರಿಯುತ್ತಿರಬೇಕು. ಯಾಜಕನು ನಾರಿನ ನಿಲುವಂಗಿಯನ್ನು ಧರಿಸಿಕೊಂಡು ಮಾನರಕ್ಷಕವಾದ ನಾರಿನ ಚಡ್ಡಿಯನ್ನು ಹಾಕಿಕೊಂಡು ಯಜ್ಞವೇದಿಯ ಮೇಲಣ ಸರ್ವಾಂಗ ಹೋಮ ದ್ರವ್ಯದ ಬೂದಿಯನ್ನು ಎತ್ತಿ ವೇದಿಯ ಬಳಿಯಲ್ಲಿ ಇಡಬೇಕು. ಆನಂತರ ಆ ವಸ್ತ್ರಗಳನ್ನು ತೆಗೆದಿಟ್ಟು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಆ ಬೂದಿಯನ್ನು ಪಾಳೆಯದ ಹೊರಗೆ ಶುದ್ಧವಾದ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. ಯಜ್ಞವೇದಿಯ ಮೇಲಣ ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು, ಅದು ಆರಿ ಹೋಗಬಾರದು. ಪ್ರತಿದಿನವೂ ಹೊತ್ತಾರೆಯಲ್ಲಿ ಯಾಜಕನು ಕಟ್ಟಿಗೆಯನ್ನು ತಂದು ಹಾಕಿ ಬೆಂಕಿ ಉರಿಸಿ ಅದರ ಮೇಲೆ ಹೋಮದ್ರವ್ಯವನ್ನು ಕ್ರಮಪಡಿಸಿ ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಅದರ ಮೇಲೆ ಹೋಮ ಮಾಡಬೇಕು. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. ಧಾನ್ಯ ನೈವೇದ್ಯ ವಿಷಯವಾದ ನಿಯಮಗಳು. ಆರೋನನ ವಂಶದವರು ನೈವೇದ್ಯ ದ್ರವ್ಯವನ್ನು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಎದುರಾಗಿಯೇ ಸಮರ್ಪಿಸಬೇಕು. ಅವರಲ್ಲಿ ಒಬ್ಬನು ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಎಣ್ಣೆ ಹೊಯ್ದ ಹಿಟ್ಟಿನಲ್ಲಿ 1 ಹಿಡಿಯನ್ನು ಅದರ ಮೇಲಿರುವ ಧೂಪವೆಲ್ಲವನ್ನೂ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡಬೇಕು. ಮಿಕ್ಕದ್ದನ್ನು ಆರೋನನೂ ಅವನ ವಂಶದವರೂ ತಿನ್ನಬಹುದು. ಅವರು ಅದರಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿಸಿಕೊಂಡು ಪವಿತ್ರ ಸ್ಥಳದೊಳಗೆ, ಅಂದರೆ ದೇವದರ್ಶನದ ಗುಡಾರದ ಅಂಗಳದಲ್ಲಿ ತಿನ್ನಬೇಕು. ಅದಕ್ಕೆ ಹುಳಿ ಕಲಸಿ ಸುಡಕೂಡದು. ನನಗೆ ಹೋಮರೂಪವಾಗಿ ಸಮರ್ಪಿಸಿದ ದ್ರವ್ಯಗಳಲ್ಲಿ ಅದನ್ನು ಅವರ ಪಾಲಿಗೆ ಬಿಟ್ಟಿದ್ದೇನೆ. ದೋಷ ಪರಿಹಾರಕ ಯಜ್ಞದ್ರವ್ಯದಂತೆಯೂ ಪ್ರಾಯಶ್ಚಿತ್ತ ಯಜ್ಞದ್ರವ್ಯದಂತೆಯೂ ಅದು ಮಹಾಪರಿಶುದ್ಧವಾದದ್ದು. ಆರೋನನ ವಂಶದವರಾದ ಗಂಡಸರೆಲ್ಲರೂ ಅದನ್ನು ತಿನ್ನಬಹುದು. ಯೆಹೋವನಿಗೆ ಹೋಮವಾಗಿ ಅರ್ಪಿತವಾದ ದ್ರವ್ಯಗಳಲ್ಲಿ ಅದು ನಿಮಗೂ ನಿಮ್ಮ ಸಂತತಿಯವರಿಗೂ ಸಲ್ಲತಕ್ಕದೆಂಬುದು ಶಾಶ್ವತ ನಿಯಮ. ಆ ದ್ರವ್ಯಗಳಿಗೆ ತಗಲಿದ್ದೆಲ್ಲ ಪರಿಶುದ್ಧವಾಗುವುದು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಆರೋನನಿಗೆ ಅಭಿಷೇಕವಾದ ದಿನ ಮೊದಲುಗೊಂಡು ಅವನು ಅವನ ವಂಶದವರು ಯೆಹೋವನಿಗೆ ಸಮರ್ಪಿಸಬೇಕಾದ ಧಾನ್ಯ ನೈವೇದ್ಯ ಕ್ರಮ ಹೇಗೆಂದರೆ, ಅವರು ನಿತ್ಯವೂ 3 ಸೇರು ಗೋಧಿ ಹಿಟ್ಟನ್ನು ಹೊತ್ತಾರೆ ಅರ್ಧವನ್ನೂ ಸಾಯಂಕಾಲ ಅರ್ಧವನ್ನೂ ಸಮರ್ಪಿಸಬೇಕು. ಕಬ್ಬಿಣದ ಹಂಚಿನ ಮೇಲೆ ಎಣ್ಣೆ ಸವರಿ ಅದನ್ನು ಸುಡಬೇಕು. ಅದನ್ನು ತರುವಾಗ ಅದು ಎಣ್ಣೆಯಿಂದ ನೆನೆದೇ ಇರಬೇಕು. ಅದನ್ನು ಭಾಗವಾಗಿ ಮಾಡಿ ಯೆಹೋವನಿಗೆ ಸುವಾಸನೆಯುಳ್ಳ ನೈವೇದ್ಯವನ್ನಾಗಿ ಸಮರ್ಪಿಸಬೇಕು. ಆರೋನನ ಸಂತತಿಯವರಲ್ಲಿ ಯಾವನು ಅವನ ತರುವಾಯ ಅಭಿಷಿಕ್ತ ಯಾಜಕನ ಪಟ್ಟಕ್ಕೆ ಬರುವನೋ ಅವನೇ ಅದನ್ನು ಸಮರ್ಪಿಸಬೇಕು. ಇದು ಶಾಶ್ವತ ನಿಯಮ. ಅದನ್ನು ನಿಶ್ಶೇಷವಾಗಿ ಹೋಮ ಮಾಡಿಬಿಡಬೇಕು.
ಯಾಜಕರು ತಮಗೋಸ್ಕರ ಸಮರ್ಪಿಸುವ ನೈವೇದ್ಯ ದ್ರವ್ಯಗಳನ್ನು ನಿಶ್ಶೇಷವಾಗಿ ಹೋಮ ಮಾಡಿಬಿಡಬೇಕು. ಅದನ್ನು ತಿನ್ನಲೇಬಾರದು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ವಂಶದವರಿಗೂ ಹೀಗೆ ಆಜ್ಞಾಪಿಸು. ದೋಷ ಪರಿಹಾರಕ ಯಜ್ಞ ನಿಯಮಗಳು. ಸರ್ವಾಂಗ ಹೋಮದ ಪಶುವನ್ನು ವಧಿಸುವ ಸ್ಥಳದಲ್ಲೇ ದೋಷ ಪರಿಹಾರಕ ಯಜ್ಞ ಪಶುವನ್ನು ಯೆಹೋವನ ಸನ್ನಿಧಿಯಲ್ಲಿ ವಧಿಸಬೇಕು. ಅದು ಮಹಾಪರಿಶುದ್ಧವಾದ್ದರಿಂದ ಸಮರ್ಪಿಸುವ ಯಾಜಕನು ಅದರ ಮಾಂಸವನ್ನು ಊಟ ಮಾಡಬೇಕು. ಪವಿತ್ರ ಸ್ಥಳದೊಳಗೆ, ಅಂದರೆ ದೇವದರ್ಶನದ ಗುಡಾರದ ಅಂಗಳದಲ್ಲಿ ಅದನ್ನು ಊಟ ಮಾಡಬೇಕು. ಆ ಪಶುವಿನ ಮಾಂಸಕ್ಕೆ ಸೋಂಕಿದ್ದೆಲ್ಲ ಪರಿಶುದ್ಧವಾಗುವುದು. ಅದರ ರಕ್ತದಲ್ಲಿ ಸ್ವಲ್ಪವಾದರೂ ಬಟ್ಟೆಯ ಮೇಲೆ ಬಿದ್ದರೆ ಆ ಬಟ್ಟೆಯನ್ನು ಪವಿತ್ರ ಸ್ಥಳದೊಳಗೆ ಒಗೆದುಕೊಳ್ಳಬೇಕು. ಅದನ್ನು ಬೇಯಿಸಿದ ಮಣ್ಣಿನ ಪಾತ್ರೆಯನ್ನು ಒಡೆದು ಬಿಡಬೇಕು. ತಾಮ್ರದ ಪಾತ್ರೆಯಲ್ಲಿ ಬೇಯಿಸಿದ್ದಾದರೆ ಆ ಪಾತ್ರೆಯನ್ನು ಬೆಳಗಿ ನೀರಿನಿಂದ ತೊಳೆಯಬೇಕು. ಯಾಜಕರಲ್ಲಿ ಗಂಡಸರೆಲ್ಲರೂ ಅದನ್ನು ತಿನ್ನಬಹುದು. ಅದು ಮಹಾಪರಿಶುದ್ಧವಾದದ್ದು. ಆದರೆ ದೋಷ ಪರಿಹಾರಕ ಯಜ್ಞ ಪಶುಗಳಲ್ಲಿ ಯಾವ ಪಶುವಿನ ರಕ್ತವು ದೋಷ ಪರಿಹಾರಕ್ಕಾಗಿ ದೇವದರ್ಶನದ ಗುಡಾರದೊಳಗೆ ತಂದಿರಬೇಕೋ ಅದರ ಮಾಂಸವನ್ನು ತಿನ್ನಲೇಬಾರದು. ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ. ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಆ ದಿವಸಗಳಲ್ಲಿ ಪೌಲನು ಪತ್ರಿಕೆಗಳನ್ನು ವಿವಿಧ ಸಭೆಗಳಿಗೆ ಬರೆದಾಗ, ಉದಾಹರಣೆಗೆ ಕೊಲೊಸ್ಸೆಯರಿಗೆ ಬರೆದಾಗ ಕೊಲೊಸ್ಸೆಯರು ಒಟ್ಟಾಗಿ ಆ ಪತ್ರಿಕೆಯನ್ನು ಓದಿದರು. ಫಿಲಿಪಿಯರಿಗೆ ಬರೆದಾಗ ಫಿಲಿಪಿಯರು ಒಟ್ಟಾಗಿ ಸಭೆಯಾಗಿ ಅದನ್ನು ಓದಿದರು. ಮತ್ತು ಎಫೆಸದವರಿಗೆ ಬರೆದಾಗ ಒಟ್ಟಾಗಿ ಎಫೆಸದವರು ಅದನ್ನು ಓದಿದರು. ಈ ರೀತಿಯಾಗಿ ಒಟ್ಟಾಗಿ ಓದುವಂಥದ್ರಲ್ಲಿ ಬಹಳಷ್ಟು ಆಶೀರ್ವಾದ ಇದೆ. ಯಾಕಂದರೆ ಆದಿಸಭೆಯಲ್ಲಿ ಆ ರೀತಿಯಾಗಿ ಹಾಗೆ ದೇವರ ವಾಕ್ಯವನ್ನು ಒಟ್ಟಾಗಿ ಅವರು ಅಧ್ಯಯನ ಮಾಡ್ತಿದ್ದರು, ಓದ್ತಿದ್ದರು, ಧ್ಯಾನಿಸ್ತಿದ್ದರು, ಚರ್ಚಿಸ್ತಿದ್ದರು. ದೇವರ ಭಕ್ತಾದಿಗಳು ಒಬ್ಬರ ಸಂಗಡ ಒಬ್ಬರು ಮಾತನಾಡಿಕೊಳ್ಳುವಾಗ ಯೆಹೋವನು ಕಿವಿಗೊಟ್ಟು ಕೇಳಿ ಆತನ ನಾಮಸ್ಮರಣೆಯನ್ನು ಮಾಡುವಂಥವರನ್ನು ತನ್ನ ಮುಂದೆ ಇರುವಂಥ ಒಂದು ಪುಸ್ತಕದಲ್ಲಿ ಆತನು ಅವರ ಹೆಸರುಗಳನ್ನು ಬರೆಯುತ್ತಾನೆ ಎಂಬುದಾಗಿ ನಾವು ಮಲಾಕಿ 3:16 ಇರುವಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಒಟ್ಟಾಗಿ ಅಂತ ಹೇಳಿದಾಗ ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂಥದ್ದು, ಒಟ್ಟಾಗಿ ದೇವರ ವಾಕ್ಯವನ್ನು ಓದುವಂಥದ್ದು, ಒಟ್ಟಾಗಿ ಭಾಳ ಒಳ್ಳೆಯ ಅನುಭವ, ಒಳ್ಳೆಯ ಆಶೀರ್ವಾದ, ಬಹಳ ಆಶೀರ್ವಾದ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇದು ಬೈಬಲ್ ಆಧಾರಿತವಾದದ್ದು, ಅಂದರೆ ವಾಕ್ಯಾನುಸಾರವಾದದ್ದು. ಲೂಕ 4ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಯೆಶಾಯನ ಗ್ರಂಥವನ್ನು ಕೊಟ್ಟಾಗ ಒಟ್ಟಾಗಿ ಆತನು ಓದಿದನು, ಎಲ್ಲರೂ ಕೂಡ ಕೇಳಿಸ್ಕೊಂಡ್ರು. ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ಮೋಶೆ ಕೂಡ ಒಟ್ಟಾಗಿ, ಇಸ್ರಾಯೇಲರು, ಮೋಶೆ ಎಲ್ಲರೂ ಒಟ್ಟಾಗಿ ಓದಿದ್ರಂತೆ. ಆದ್ದರಿಂದ ದೇವರ ವಾಕ್ಯವನ್ನು ಓದುವವರಿಗೂ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವವರಿಗೂ, ದೇವರ ವಾಕ್ಯದಂತೆ ನಡೆಯುವವರಿಗೂ ಪ್ರಕಟಣೆ 1:3 ಪ್ರಕಾರವಾಗಿ ಆಶೀರ್ವಾದ, ಅದರಲ್ಲಿಯೂ ವಿಶೇಷವಾದ ಆಶೀರ್ವಾದ ಎಂಬುದಾಗಿ ಹೇಳಿಕೊಂಡು ಇವತ್ತಿನ ದಿವಸ ಯಾಜಕ ಕಾಂಡ ದ ಬುಕ್ ಆಫ್ ಲೆವಿಟಿಕಸ್ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. 6ನೇ ಅಧ್ಯಾಯದಲ್ಲಿ ವಿವಿಧ ಸಂಗತಿಗಳು ಹೇಳಲಾಗಿದೆ. ಮತ್ತು ಯಾವ ರೀತಿಯಾಗಿ ಏನಾದರೂ ತಪ್ಪು ನಡೆದು ಹೋದರೆ, ತಿಳಿದೋ ತಿಳಿಯದೆಯೋ, ಕುಯುಕ್ತಿಯಿಂದಲೋ ಹೇಗೋ ತಪ್ಪು ನಡೆದು ಹೋದರೆ ಅದಕ್ಕೆ ಪರಿಹಾರ ಏನು, ಪರಿಷ್ಕಾರ ಏನು ಎಂಬುದಾಗಿ ಕೆಲವು ಮಾತುಗಳು ಹೇಳಲಾಗಿದೆ. ಮತ್ತು ಈ 30 ವಚನಗಳಿರುವಂಥ ಈ 6ನೇ ಅಧ್ಯಾಯವನ್ನು ನಾವು ಒಟ್ಟಾಗಿ ಈಗ ಧ್ಯಾನಿಸಿಕೊಳ್ಳೋಣ್ರಿ. 6ನೇ ಅಧ್ಯಾಯದ 1ನೇ ವಚನದಲ್ಲಿ ಲೆವಿಟಿಕಸ್ 6:1
ಯಾಜಕಾಂಡ 6:1 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಮತ್ತೊಬ್ಬನಿಂದ, ಸುಮಾರು 6 ವಿಷಯಗಳು ಇಲ್ಲಿ ಹೇಳಲಾಗಿದೆ, ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ, ಅಂದರೆ ಯಾರೋ ಒಬ್ಬರು ತಗೊಳ್ರಿ ಇಟ್ಕೊಂಡಿರ್ರಿ ಎಂಬುದಾಗಿ ತನ್ನ ವಶಕ್ಕೆ, ಒಬ್ಬರ ವಶಕ್ಕೆ ಕೊಡಲ್ಪಟ್ಟಂಥ ವಸ್ತುವಿನ ಬಗ್ಗೆ ಆಗಲಿ, ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯವಾಗಲಿ, ಒಂದು ವೇಳೆ ಸಾಲವಾಗಿ ಅಥವಾ ಒತ್ತೆಯಾಗಿ ಏನಾದರೂ ಇಟ್ಟಿದ್ದರೆ ಅದು ಕ್ರಯ ಪತ್ರ ಇರ್ಬೋದು. ಕೆಲವರು ಈ ದಿವಸಗಳಲ್ಲಿ ನಾನು ಕೇಳಿಸ್ಕೊಂಡ ಒಂದು ಇದು, ಡಾಕ್ಯುಮೆಂಟ್ ಬೇಕಾದರೆ ತೆಗೆದುಕೊಳ್ರಿ, ಮನೆ ಡಾಕ್ಯುಮೆಂಟ್ ಬೇಕಾದ್ರೆ ತಗೊಳ್ರಿ, ಸೇಲ್ ಡೀಡ್ ಬೇಕಾದರೆ ತಗೊಳ್ರಿ, ನನಗೆ ಇಷ್ಟು ಹಣ ಬೇಕು, ನಾನು ಕೊಡೋ ತನಕ ಇಟ್ಕೊಂಡ್ರಿ, ಆ ರೀತಿಯಾಗಿ ಕೊಡುವಂಥದ್ದು ಉಂಟು. ಡಾಕ್ಯುಮೆಂಟ್ ಕೊಡುವಂಥದ್ದುಂಟು, ಪತ್ರವನ್ನು ಕೊಡುವಂಥದ್ದುಂಟು, ಅಥವಾ ಒತ್ತೆಯಾಗಿ ಏನಾದರೂ ವಸ್ತು ಕೊಡುವಂಥದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅಡವಿನ ವಿಷಯವಲ್ಲಾಗಲಿ ಅಥವಾ ತಾನು ಮಾಡಿದ ಕಳವಿನ ವಿಷಯದಲ್ಲಿ, ಯಾರೋ ಒಪ್ಪಿಸಿಕೊಟ್ಟಿಲ್ಲ, ಯಾರೋ ಇದನ್ನು ಅಡವಾಗಿ ಕೊಟ್ಟಿಲ್ಲ, ಆದರೆ ನಾನು ಕಳ್ಳತನ ಮಾಡಿಬಿಟ್ಟೆ, ಅಂಥ ವಿಷಯದ ಬಗ್ಗೆ ಏನು ಮಾಡಬೇಕು? ತಾನು ಮಾಡಿದ ಕಳವಿನ ವಿಷಯವಲ್ಲಾಗಲಿ, ಇನ್ನೊಂದು ವಿಷಯ, ಸುಳ್ಳಾಡುವುದರಿಂದಲೋ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ, ಮತ್ತೊಬ್ಬನು ಕಳ್ಕೊಂಡದ್ದನ್ನು ತಾನು ಕಂಡು ಬೊಂಕಿ ಸುಳ್ಳಾಣೆ ಇಟ್ಟಿದ್ದರಿಂದಲೋ, ಸುಮಾರು 6-7 ವಿಷಯಗಳು ಹೇಳಲಾಗಿದೆ. ಏನೇ ಒಂದು ಸಮಸ್ಯೆ ಇದೆ, ಏನೇ ಇದ್ದರೂ ಕೂಡ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ, ಈ 6-7 ವಿಷಯ ಹೇಳಲಾಗಿದೆಯಲ್ಲ, ಈ 6-7 ವಿಷಯಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಒಬ್ಬನು ಪಾಪ ಮಾಡಿ, ಪಾಪ ಮಾಡಿಬಿಟ್ಟು ಯೆಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ, ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು ಅಥವಾ ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕು. ಅಲ್ಲದೆ ಈ ಇನ್ನೊಂದು ವಿಷಯ, ಏನನ್ನು ಕದ್ದಿದ್ದಾರೋ ಅಥವಾ ಮೋಸ ಮಾಡಿದ್ದಾರೋ, ಸುಳ್ಳಾಣೆ ಇಟ್ಟರು ಅಥವಾ ಇಟ್ಕೊಂಡ್ಬಿಟ್ಟಿದ್ದಾರೋ, ಅಥವಾ ಒಬ್ಬ ತಿಳಿಯದೆ ಮೋಸ ಮಾಡಿ ಕಪಟವಾಗಿ ಅದನ್ನು ತಂದು ಕೊಡಬೇಕು. ಅಷ್ಟೇ ಅಲ್ಲದೆ ಪೂರ್ತಿಯಾಗಿ ಅದನ್ನು ತಂದು ಕೊಡಬೇಕು. ಅಲ್ಲದೆ 6ನೇ ಅಧ್ಯಾಯ 5ನೇ ವಚನ ಯಾಜಕಾಂಡ, ಲೆವಿಟಿಕಸ್ 6:5, ಅದರಲ್ಲಿ 5ನೇ 1 ಪಾಲನ್ನು ಹೆಚ್ಚಾಗಿ ಕೊಡಬೇಕು. 20%. ಏನು ತಗೊಂಡಿದ್ದೀನೋ ಅದನ್ನು ತಂದು ಕೊಡಬೇಕು. ಅದಲ್ಲದೆ ಇನ್ನೊಂದು 20% ಹೆಚ್ಚಾಗಿ ಒಂದು ಫೈನ್ ಆಗಿ, ಒಂದು ದಂಡವಾಗಿ, ಕ್ರಯವಾಗಿ ಅದನ್ನು ಕೊಡಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಯಾವಾಗ? ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವಾಗ ನಾನು ಏನಾದರೂ ತಗೊಂಡಿದ್ದರೆ, ಅದು ವಸ್ತುವಿನ ರೂಪದಲ್ಲಿರ್ಬೋದು, ಹಣದ ರೂಪದಲ್ಲಿರ್ಬೋದು, ಬೇರೆ ಯಾವುದೇ ರೂಪದಲ್ಲಿರ್ಬೋದು, ಅದನ್ನು ತಂದು ಕೊಡಬೇಕು. ತಂದು ಕೊಟ್ಟದ್ದಲ್ಲದೆ 20% ಅಥವಾ 5ನೇ 1 ಪಾಲನ್ನು ಕೊಡಬೇಕಂತ. ದಶಮ ಭಾಗ ಕೊಡೋದ್ರ ಬಗ್ಗೆ ನಾವು ಕೇಳಿದ್ದೀವಿ, ಆದರೆ ಇದು ದಶಮ ಭಾಗ ಅಲ್ಲ, 2ರಷ್ಟು ದಶಮ ಭಾಗ ಅಥವಾ 5ರಲ್ಲಿ 1 ಪಾಲು ಅಥವಾ 20% ಕೊಡಬೇಕು ಎಂಬುದಾಗಿ. ಮತ್ತು ಅವನು ಪ್ರಾಯಶ್ಚಿತ್ತಕ್ಕಾಗಿ ನಿನಗೆ ಸರಿಯೆಂದು ತೋರುವ ಪೂರ್ಣಾಂಗವಾದ ಟಗರನ್ನು ಹಿಂಡಿನಿಂದ ತಂದು ಯಾಜಕನಿಗೆ ಒಪ್ಪಿಸಬೇಕು. ಕದ್ದುಕೊಂಡಂಥ ವಸ್ತನ್ನು ತಂದು ಕೊಡಬೇಕು. ಅದರೊಂದಿಗೆ 20% ಅಥವಾ 5ನೇ 1 ಪಾಲನ್ನು ತಂದು ಕೊಡಬೇಕು. ಅದಲ್ಲದೆ ಒಂದು ಪೂರ್ಣಾಂಗವಾದ ಟಗರನ್ನು ಕೂಡ ಯಾಜಕನಿಗೆ ಒಪ್ಪಿಸಬೇಕು. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಸೆಟ್ಲ್ ಮಾಡಬೇಕು, ಪರಿಹಾರ ಮಾಡಬೇಕು, ಸರಿಪಡಿಸ್ಕೋಬೇಕು. ಕಳ್ಳತನ ಮಾಡಿದ ವಿಷಯದಲ್ಲಿ, ಮೋಸ ಮಾಡಿದ ವಿಷಯದಲ್ಲಿ ಅಥವಾ ಸುಳ್ಳಾಣೆ ಇಟ್ಟಂಥ ವಿಷಯದಲ್ಲಿ
ಅಥವಾ ಬೇರೆಯವರ ವಸ್ತುವನ್ನು ತಕ್ಕೊಂಡ ವಿಷಯದಲ್ಲಿ ತಿಳಿದೋ ತಿಳಿಯದೆಯೋ ಮರೆಯದೆಯೋ ಹೇಗೋ ನಾವು ತಕ್ಕೊಂಡಂಥ ವಿಷಯದಲ್ಲಿ ಅನಂತರ ಅದರ ಬಗ್ಗೆ ನಮಗೆ ಪ್ರಕಟಣೆ ಬಂದರೆ, ಅನಂತರ ಅದರ ಬಗ್ಗೆ ನಮಗೆ ಗೋಚರವಾದರೆ, ಅನಂತರ ನಮಗೆ ಮನವರಿಕೆ ದೇವರ ಆತ್ಮನು, ಯಾಕಂದರೆ ಕೆಲವು ವಿಷಯಗಳಲ್ಲಿ ನಾವು ಮರ್ತು ಹೋಗಿದ್ದೇವೆ ಅಥವಾ ಭಾಳ ವಿಷಯಗಳನ್ನು ಮರ್ತು ಹೋಗ್ತದೆ. ಕೆಲವು ವಿಷಯಗಳು ಕಾಡ್ತಾ ಇರ್ತದೆ, ಕೆಲವು ವಿಷಯಗಳು ನಮಗೆ ಹಾಗೆ ಉಳಿದು ಬಿಡ್ತದೆ. ದೇವರ ಆತ್ಮನು ಭಾಳ ನಂಬಿಗಸ್ತನಾಗಿ ನಮಗೆ ಅನುಕೂಲವಾಗಬೇಕು, ಪರಲೋಕದಲ್ಲಿ ನಾವು ಇತರರ ಮುಂದೆ ನಾಚಿಕೆಗೆ ಒಳಪಡಬಾರ್ದು ಅಂತ ಹೇಳ್ಬಿಟ್ಟು ದೇವರಾತ್ಮನ ಈಗಲೇ ನಂಬಿಗಸ್ತನಾಗಿ ಪರಿಹಾರ ಮಾಡಿಬಿಡು, ಸೆಟ್ಲ್ ಮಾಡಿಬಿಡು ಎಂಬುದಾಗಿ ನಮ್ಮೊಂದಿಗೆ ವ್ಯವಹರಿಸುವ ಆತನಾಗಿದ್ದಾನೆ, ಮಾತನಾಡುವ ಆತನಾಗಿದ್ದಾನೆ. ಎಷ್ಟೋ ವರ್ಷಗಳ ಹಿಂದೆ ನನ್ನ ತಾಯಿ ಏನೋ ಒಂದು ವಸ್ತುವನ್ನು ತಾವು ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಬಳ್ಳಾರಿಯಲ್ಲಿ ಕದ್ದು ಬಿಟ್ಟಿದ್ದರು. ಆ ಕದ್ದು ಅದನ್ನು ನನಗೆ ತಂದು ಕೊಟ್ಟಿದ್ದರು. ಅದನ್ನು ನಾನು ಭಾಳ ಸಂತೋಷವಾಗಿ ತಗೊಂಡೆ ಆ ದಿವಸಗಳಲ್ಲಿ. ಆದರೆ ಸುಮಾರು ಅದು ನಡೆದ 40-50 ವರ್ಷಗಳ ನಂತರ ನನಗೆ ಮತ್ತೆ ಅದು ನೆನಪಿಗೆ ಬರ್ತಾ ಇತ್ತು. ಆದ ಕಾರಣ ನಾನು ಅದಕ್ಕೆ ಎಷ್ಟು ಮಟ್ಟಿಗೆ ಇರ್ಬೋದು ಅಂತ ಅದನ್ನು ಲೆಕ್ಕ ಹಾಕಿ ಇನ್ನೂ ಸ್ವಲ್ಪ ಹೆಚ್ಚೇ, ಯಾವ ರೀತಿಯಾಗಿ ಯಾಜಕಾಂಡ 6ನೇ ಅಧ್ಯಾಯದ 5ನೇ ವಚನದಲ್ಲಿ ಮೊದಲು ತಕ್ಕೊಂಡಕ್ಕಿಂತಲೂ ಹೆಚ್ಚಾಗಿ ಅಂತ ಹೇಳಿದೆಯಲ್ಲ, ಆದ ಕಾರಣ 5ನೇ ಒಂದು ಪಾಲನ್ನಂದರೆ 20% ಜಾಸ್ತಿ ಕೊಡಬೇಕು, ಹೆಚ್ಚಾಗಿ ಕೊಡಬೇಕನ್ನೋಂತೆ ಸುಮಾರು ಲೆಕ್ಕ ಆಗಿ, ಒಂದು ಅಂದಾಜು ಲೆಕ್ಕ ಆಗಿ ನಾನು ದೇವಾಲಯಕ್ಕೆ ಕುರ್ಚಿಗಳನ್ನು ಅದೇ ದುಡ್ಡಿಗೆ ತಕ್ಕೊಂಡು ಕೊಟ್ಬಿಟ್ಟೆ. ಇವತ್ತು ನನ್ನ ಮನಸ್ಸಾಕ್ಷಿ ಹಂಗಿಸ್ತಾ ಇಲ್ಲ. ಅದರ ಬಗ್ಗೆ ಆ ತೀರ್ಮಾನಕ್ಕಾಗಿ ನಾನು ಸಂತೋಷ ಪಡ್ತೇನೆ. ಆ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದು. ಆಯಾ ಯಜ್ಞಗಳ ವಿಷಯದಲ್ಲಿ ಯಾಜಕರು ತಿಳಿದುಕೊಳ್ಳಬೇಕಾದ ಇನ್ನೂ ಕೆಲವು ಸಂಗತಿಗಳನ್ನು ದೇವರು ಈ ಯಾಜಕಾಂಡ 6ನೇ ಅಧ್ಯಾಯದಲ್ಲಿ ಹೇಳುವಾಗ 3 ಸಾರಿ ಒಂದು ಮಾತು ಮತ್ತೆ ಪದೇ ಹೇಳಲಾಗಿದೆ. 9ನೇ ವಚನ ಉದಾಹರಣೆಗೆ, ಯಜ್ಞವೇದಿಯ ಮೇಲೆ ಆ ಬೆಂಕಿ ರಾತ್ರಿಯೆಲ್ಲ ಮರುದಿನದ ಬೆಳಗಿನವರೆಗೆ ಉರಿಯುತ್ತಾ ಇರಬೇಕು, ಬೆಂಕಿ ಉರಿಯುತ್ತಿರಬೇಕು. 12ನೇ ವಚನ, ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು. 13ನೇ ವಚನ, ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಲೇಬೇಕು. ಇಂಥ ಮಾತುಗಳನ್ನೆಲ್ಲ ನೋಡಿದಾಗ ಅದನ್ನು ಬರೆದಿಟ್ಕೊಳ್ಳುವಂಥದ್ದು ಒಳ್ಳೆಯದು. ನಾನು ಸಾಮಾನ್ಯವಾಗಿ ಅದಕ್ಕೆ ಬೇಕಾದಂಥ ಬೇರೆ ಕಲರ್ ಪೆನ್ಸಿಲ್ಗಳಲ್ಲಿ ಅದನ್ನು ಬರೆದಿಟ್ಕೊಳ್ತೀನಿ, ಅದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ದೇವರ ಮಾತನ್ನು ಗುರುತಿಸಿಕೊಳ್ಳುವಂತೆ, ನೆನಪಿಟ್ಕೊಳ್ಳುವಂತೆ ಈ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದು. ಆರಿ ಹೋಗಬಾರದು, ಉರಿಯುತ್ತಲೇ ಇರಬೇಕು. 3 ಸಾರಿ ದೇವರು ಹೇಳಿದಂಥ ಈ ಮಾತು ಎಷ್ಟೋ ವರ್ಷಗಳ ಹಿಂದೆ ಭಕ್ತ ಸಿಂಗ್ ಎಂಬಂಥ ದೇವ್ರ ಸೇವಕರು ಹೇಳಿದಂಥ ಈ ಮಾತಿನ ಬಗ್ಗೆ ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ನಮ್ಮ ಜೀವನ ಯಾವಾಗಲೂ ಪವಿತ್ರಾತ್ಮನ ಕಾವಿನಿಂದ, ಬಿಸಿಯಿಂದ, ಬೆಚ್ಚನ ಅನುಭವದಿಂದ ನಾವು ಬಿಸಿಯಾಗಿರಬೇಕು, ಯಾವಾಗಲೂ ಉರಿಯುತ್ತಿರಬೇಕು ಎಂಬಂಥ ಮಾತು ಇಲ್ಲಿ ಹೇಳಲಾಗಿದೆ. ಸರಿ, ಮತ್ತು ಯಜ್ಞವೇದಿಯ ಎದುರಾಗಿಯೇ, ಯೆಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಎದುರಾಗಿಯೇ ಇದನ್ನು ಸಮರ್ಪಿಸಬೇಕು. ಆ ರೀತಿಯಾಗಿ ಸಮರ್ಪಿಸಿದ ನಂತರ ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಅದು ದೇವರಿಗೆ, ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವಂಥದ್ದಾಗಿದೆ. 15ನೇ ವಚನ. ಆದರೆ 16ನೇ ವಚನವನ್ನು ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಮಿಕ್ಕದ್ದನ್ನು, ಅಂದರೆ ಯಜ್ಞವು ಸಮರ್ಪಿಸಿ ಉಳಿದಂಥದ್ದು ಅಥವಾ ಮಿಕ್ಕದ್ದನ್ನು ಆರೋನನು ಅವನ ವಂಶದವರು ತಿನ್ನಬಹುದು. ದೇವ್ರು ನೋಡ್ರಿ, ದೇವ್ರಿಗೋಸ್ಕರವಾಗಿ ತನ್ನದನ್ನು ದೇವ್ರು ತಕ್ಕೊಂಡ ಮೇಲೆ, ದೇವ್ರು ತಕ್ಕೊಂಡೆಲ್ಲ ಏನು, ಆ ಅಂಗೀಕಾರವನ್ನು ತಕ್ಕೊಂಡ್ರು, ಆ ವಿಧೇಯತೆಯನ್ನು ತಕ್ಕೊಂಡ್ರು, ಆ ಯಜ್ಞವನ್ನು ಆತನು ಸ್ವೀಕಾರ ಮಾಡಿದನು, ಆ ಕೃತ್ಯವನ್ನು ಆತನು ಅಂಗೀಕಾರ ಮಾಡಿದನು. ಆದರೆ
ಉಳಿದಂಥ ಮಿಕ್ಕದ್ದನ್ನು ಅಂದರೆ ಹೆಚ್ಚಾಗಿ ಹೆಚ್ಚಿನಾಂಶ ಮಿಕ್ಕಿರುತ್ತದೆ, ಅದನ್ನು ಆರೋನನು ಮತ್ತು ಅವನ ವಂಶದವರು ತಿನ್ನಬಹುದು ಎಂಬುದಾಗಿ. ಮೊದಲನೇ ಕೊರಿಂಥ 9ನೇ ಅಧ್ಯಾಯದ 13ನೇ ವಚನ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಒಂದು ಒಳ್ಳೆ ಮಾತು ಹೇಳಲಾಗಿದೆ. ಅದೇನಂತ ಹೇಳಿದರೆ, ಯಜ್ಞವೇದಿ ಅಥವಾ ಯಜ್ಞ ಸಮರ್ಪಿಸುವಂಥವರ ವಿಷಯದಲ್ಲಿ ಅದರಲ್ಲಿ ಆ ಸೇವೆಯನ್ನು ಮಾಡುವಂಥವರಿಗೆ ಎನ್ಕರೇಜ್ಮೆಂಟ್ ಆಗಿ ಕೆಲವು ಸಾರಿ ಈ ರೀತಿಯಾಗಿ ಹೇಳ್ತಾರೆ, ಏನಾದರೂ ಒಂದು ಕಾರ್ಯವನ್ನು ಮಾಡಿದ್ದಲ್ಲಿ ಅದಕ್ಕೆ ಪ್ರೋತ್ಸಾಹಕಾರಿಯಾಗಿ ಮಾಡುವಂಥ ಹೇಳುವಂಥ ಒಂದು ಟಿಪ್ಸ್ ಆಗಿ, ಒಂದು ಕೊಡುಗೆಯಾಗಿ ದೇವರು ಕೂಡ ಇಲ್ಲಿ ಕೊಡುವಾತನಾಗಿದ್ದಾನೆ. ಅದನ್ನು ನಾವು ನೋಡ್ತೇವೆ. 9ನೇ ಅಧ್ಯಾಯದ 13ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಭಾಳ ಒಳ್ಳೆಯ ಒಂದು ವಾಕ್ಯ. ಈ ಯಾಜಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ಇರುವಂಥ ವಿಷಯಕ್ಕೆ ಸೂಕ್ತವಾದದ್ದು, ಅನ್ವಯವಾದಂಥದ್ದು. ಮೊದಲನೇ ಕೊರಿಂಥ 9ನೇ ಅಧ್ಯಾಯದ 13ನೇ ವಚನದಲ್ಲಿ ದೇವಾಲಯದ ಊಳಿಗವನ್ನು ಅಥವಾ ಸೇವೆಯನ್ನು ಅಥವಾ ಕಾರ್ಯವನ್ನು, ಕೆಲಸವನ್ನು, ದೇವಾಲಯದ ಕೆಲಸವನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟ ಮಾಡುತ್ತಾರೆ ಎಂಬುದು, ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲು ಹೊಂದುತ್ತಾರೆಂಬುದು ನಿಮಗೆ ತಿಳಿಯೋದೋ? ಹೌದು, ಪೌಲನು ಒಳ್ಳೆಯ ಒಂದು ಅಂಶವನ್ನು ಇಲ್ಲಿ ತರ್ತಾ ಇರುವಂಥದ್ದು. ಅದನ್ನು ಪ್ರಾರಂಭದಿಂದ ಬೇರೆ ಬೇರೆ ತರ್ಕಶಾಸ್ತ್ರಬದ್ಧವಾಗಿ ಆತನು ಮಾತನಾಡಿಬಿಟ್ಟು, ದ್ರಾಕ್ಷೆ ತೋಟವನ್ನು ಮಾಡಿದವನು ಅದರ ಫಲವನ್ನು ತಿನ್ನದೇ ಇರುವುದುಂಟೆ, ಪಶುಗಳನ್ನು ಸಾಕಿದವನು ಅವುಗಳ ಹೈನಿನಿಂದ ಜೀವಿಸದೇ ಇರುವುದುಂಟೆ, ಈ ರೀತಿಯಾಗೆಲ್ಲ ಹೇಳಿಬಿಟ್ಟು, ನಾನು ಬರೀ ಲೋಕವಾಡಿಕೆಯ ಮಾತೋ ಅಥವಾ ನಾನು ಹೇಳಿದ್ದು ಲೋಕಾನುಸಾರವಾದ ಮಾತು ಅಥವಾ ಧರ್ಮಶಾಸ್ತ್ರ ಇದನ್ನು ಹೇಳುವುದಿಲ್ಲವೋ, ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ಹೇಳಿಬಿಟ್ಟು, ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೋ ಅಂತೇಳಿ ಕೊನೆಗೆ ಮೊದಲನೇ ಕೊರಿಂಥ 9:13ರಲ್ಲಿ ದೇವಾಲಯದ ಕೆಲಸವನ್ನು ಮಾಡುವಂಥವರು ಅದರ ಭಾಗವನ್ನು ತೆಗೆದುಕೊಳ್ಬೇಕು, ಅಥವಾ ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲನ್ನು ಹೊಂದುತ್ತಾರೆ, ಹೆಚ್ಚಿನ ಅಂಶ ಪಾಲನ್ನು ಹೊಂದುತ್ತಾರೆ. ಅದನ್ನೇ ಇಲ್ಲಿ ಕೂಡ ದೇವರು ಯಾಜಕಾಂಡ 6ನೇ ಅಧ್ಯಾಯ 16ನೇ ವಚನದಲ್ಲಿ ಮಿಕ್ಕದ್ದನ್ನು ಅಥವಾ ಉಳಿದದ್ದನ್ನು ಆರೋನನು ಅವನ ವಂಶದವರು ತಿನ್ನಬಹುದು ಎಂಬುದಾಗಿ. ಅನಂತರ ಹುಳಿ ಕಲಸಿ ಸುಡಕೂಡದು ಎಂಬುದಾಗಿ ಹುಳಿ ಬಗ್ಗೆ ಅಲ್ಲಲ್ಲಿ ಹೆಚ್ಚಾಗಿ ವಿರುದ್ಧವಾಗಿ ಯಾಜಕಾಂಡದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಕೊಳ್ತೀವಿ. ಆದರೆ 20ನೇ ವಚನದಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದ್ರೆ, ಅವರು ನಿತ್ಯವೂ 3 ಸೇರು ಗೋಧಿ ಹಿಟ್ಟನ್ನು, 3 ಸೇರು ಗೋಧಿ ಹಿಟ್ಟು, ಇದನ್ನು ಆರೋನಿಗೆ ಅಭಿಷೇಕವಾದ ದಿನ ಮೊದಲುಗೊಂಡು ಅವನು ಅವನ ವಂಶದವರು ಯೆಹೋವನಿಗೆ ಸಮರ್ಪಿಸಬೇಕಾದಂಥ ಧಾನ್ಯ ನೈವೇದ್ಯ ಕ್ರಮ ಎಂಬುದಾಗಿ ನೋಡ್ತೇವೆ. ಈ 3 ಸೇರು ಗೋಧಿ ಹಿಟ್ಟು ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ಪರಲೋಕ ರಾಜ್ಯವು ಎಂಥದ್ದಂತ ಹೇಳಿದ್ರೆ, ಒಬ್ಬ ಸ್ತ್ರೀ 3 ಸೇರು ಹಿಟ್ಟನ್ನು ತಕ್ಕೊಂಡು ಅದರಲ್ಲಿ ಹುಳಿ ಕಲಿಸಿದಾಗ ಆ ಹಿಟ್ಟೆಲ್ಲ ಹುಳಿ ಆಯಿತು ಎಂಬಂಥ ಸಾಮ್ಯವನ್ನು ಹೇಳುವಂಥದ್ದು ನನಗೆ ನೆನಪಿಗೆ ಬರುತ್ತಾ ಇದೆ. ಸರಿ, ಇದು ಶಾಶ್ವತವಾದ ನಿಯಮ ಎಂಬುದಾಗಿ ನೋಡ್ತೇವೆ. ಮತ್ತು ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಮತ್ತೆ ಮತ್ತೆ ಇದೇ ಒಂದು ಮಾತು ಪುನಃ ಇಲ್ಲಿ ಬರ್ತದೆ. ಮತ್ತು ದೇವರು ಯಾವ ರೀತಿಯಾಗಿ ಮೋಶೆ ಜೊತೆಗೆ ಮಾತಾಡಿರಬೇಕು, ಆತನ ಸ್ವರವನ್ನು ಕೇಳಿಸ್ಕೊಂಡಿರ್ಬೇಕೆಂಬುದನ್ನು ನಾವು ನೆನಪಿಗೆ ತಂದುಕೊಳ್ಬೇಕು. ಮೋಶೆ ಅಂತ ಭಾಗ್ಯವಂತನಂತ ಹೇಳ್ತೀವಿ. ನಾವು ಕೂಡ ಧನ್ಯರೇ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾವು ನೆನಪಿಗೆ
ತಂದುಕೊಳ್ಳಬೇಕು. ಸರಿ, ಈಗ ಯಾಜಕಾಂಡ 6ನೇ ಅಧ್ಯಾಯವನ್ನು ನಾವು ಇದುವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಆಮೇನ್. Chapter 6. And the Lord spake unto Moses, saying, If a soul sin and commit a trespass against the Lord, and lie unto his neighbor in that which was delivered him to keep, or in fellowship, or in a thing taken away by violence, or hath deceived his neighbor, or have found that which was lost, and lieth concerning it, and sweareth falsely, in any of all these that a man doeth, sinning therein, then it shall be, because he hath sinned and is guilty, that he shall restore that which he took violently away, or the thing which he hath deceitfully gotten, or that which was delivered him to keep, or the lost thing which he found, or all that about which he hath sworn falsely. He shall even restore it in the principal, and shall add the 5th part more thereto, and give it unto him to whom it appertaineth, in the day of his trespass offering. And he shall bring his trespass offering unto the Lord, a ram without blemish out of the flock, with thy estimation, for a trespass offering unto the priest. And the priest shall make an atonement for him before the Lord, and it shall be forgiven him for anything of all that he hath done in trespassing therein. And the Lord spake unto Moses, saying, Command Aaron and his sons, saying, This is the law of the burnt offering. It is the burnt offering, because of the burning upon the altar all night unto the morning, and the fire of the altar shall be burning in it. And the priest shall put on his linen garment, and his linen breeches shall he put upon his flesh, and take up the ashes which the fire hath consumed with the burnt offering on the altar, and he shall put them beside the altar. And he shall put off his garments, and put on other garments, and carry forth the ashes without the camp unto a clean place. And the fire upon the altar shall be burning in it, it shall not be put out. And the priest shall burn wood on it every morning, and lay the burnt offering in order upon it. And he shall burn thereon the fat of the peace offerings. The fire shall ever be burning upon the altar, it shall never go out. And this is the law of the meat offering. The sons of Aaron shall offer it before the Lord, before the altar. And he shall take of it his handful of the flour of the meat offering, and of the oil thereof, and all the frankincense which is upon the meat offering, and shall burn it upon the altar for a sweet savour, even the memorial of it unto the Lord. And the remainder thereof shall Aaron and his sons eat. With unleavened bread shall it be eaten in the holy place. In the court of the tabernacle of the congregation they shall eat it. It shall not be baken with leaven. I have given it unto them for their portion of my offerings made by fire. It is most holy, as is the sin offering, and as the trespass offering. All the males among the children of Aaron shall eat of it. It shall be a statute forever in your generations concerning the offerings of the Lord made by fire. Every one that toucheth them shall be holy. And the Lord spake unto Moses, saying, This is the offering of Aaron and his sons, which they shall offer unto the Lord in the day when he is anointed, the 10th part of an ephah of fine flour for a meat offering perpetual, half of it in the morning, and half thereof at night. In a pan it shall be made with oil, and when it is baken thou shalt bring it in. And the baken pieces of the meat offering shalt thou offer for a sweet savour unto the Lord. And the priest of his sons that is anointed in his stead shall offer it. It is a statute forever unto the Lord, it shall be wholly burnt. For every meat offering for the priest shall be wholly burnt, it shall not be eaten. And the Lord spake unto Moses, saying, Speak unto Aaron and to his sons, saying, This is the law of the sin offering. In the place where the burnt offering is killed shall the sin offering be killed before the Lord, it is most holy. The priest that offered it for sin shall eat it. In the holy place shall it be eaten, in the court of the tabernacle of the congregation. Whatsoever shall touch the flesh thereof shall be holy. And when there is sprinkled of the blood thereof upon any garment, thou shalt wash that whereon it was sprinkled in the holy place. But the earthen vessel wherein it is sodden shall be broken. And if it be sodden in a brazen pot, it shall be both scoured and rinsed in water. All the males among the priests shall eat thereof, it is most holy.
And no sin offering whereof any of the blood is brought into the tabernacle of the congregation to reconcile withal in the holy place shall be eaten, it shall be burnt in the fire.